ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ನೇಮಕಾತಿ ಸಿಎಂ ಅವರು ಹೊಸ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಇಂದಿನ ಪ್ರಮುಖ ಬೆಳವಣಿಗೆಗಳು ಏನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಏನಲ್ಲಿ ಡ್ರಾಫ್ಟ್ ನೋಟಿಫಿಕೇಶನ್ ರೆಡಿ ಆಗಿದೆ ಶಿಕ್ಷಕರ ನೇಮಕಾತಿಗೆ. ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ. ಈಗ ಸಿಎಂ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೂಡ ಕೊಟ್ಟಿದೆ. 15,000 ಶಿಕ್ಷಕರ ನೇಮಕಾತಿ ಸಂಬಂಧಿಸಿದಂತೆ ಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಜೂನ್ 19ರಂದು ಒಂದು ಸಭೆ ಮಾಡ್ತಾರೆ. ಆ ಸಭೆಯಲ್ಲಿ ಎಲ್ಲ ರೀತಿ ತೀರ್ಮಾನ ಕೈಗೊಂಡಿದ್ದಾರೆ. ನಂತರ ಅವರು ಸುದ್ದಿಗೋಷ್ಠಿ ಮಾಡ್ತಾರೆ. ಸಿಎಂ ಅವರು ಹೇಳ್ತಾರೆ, ರಾಜ್ಯದಲ್ಲಿ ಗುಣಮಟ್ಟದ ಶಿಕ್ಷಣ ಒದಗಿಸೋಸ್ಕರ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ನೀಗಿಸಲು ಈಗ ಬೃಹತ್ ನೇಮಕಾತಿಗೆ ನಾವು ಚಾಲನೆ ನೀಡಿದ್ದೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಬಹಳ ದಿನದಿಂದ ನೆನೆಗುದ್ದಿರೋದು ನೇಮಕಾತಿ ಪ್ರಕ್ರಿಯೆಯನ್ನ ನಾವು ಸಂಪುಟ ಸಭೆಯಲ್ಲಿ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ನಿಮಗೆ ಅಪ್ಲಿಕೇಶನ್ ಶುರು ಆಗುತ್ತೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ. ಆಲ್ರೆಡಿ ನಿಮಗೆ ಗೊತ್ತಿರೋ ಡ್ರಾಫ್ಟ್ ಕೊಟ್ಬಿಟ್ಟು ಆಲ್ರೆಡಿ ನಿಮಗೆ ಅಬ್ಜೆಕ್ಷನ್ ಸಲ್ಲಿಸೋದಕ್ಕೆ ಸಮಯ ಕೂಡ ಇದೆ. ಸಾವಿರಾರು ಆಕಾಂಕ್ಷಿಗಳಿಗೆ ಸಹಾಯ ಆಗುತ್ತೆ. ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೂಡ ಸಹಾಯ ಆಗುತ್ತೆ ಅಂತ ಘೋಷಣೆ ಕೂಡ ಮಾಡಿದ್ದಾರೆ. ಅಂದ್ರೆ ಅಪ್ಲಿಕೇಶನ್ ಶೀಘ್ರದಲ್ಲೇ ಕರೀತಾರೆ ಅಂತ ಹೇಳಿದ್ದಾರೆ. ನಿಮ್ಗೆ 15 ದಿನ ಕಾಲಾವಕಾಶ ಇದ್ದ ನಂತರ ನಿಮಗೆ ಈ ಮಂತ್ ಎಂಡ್ ನಿಮಗೆ ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ನಿಮಗೆ ಫೈನಲ್ ನೋಟಿಫಿಕೇಶನ್ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಇಲ್ಲಿ ಸಾಕಷ್ಟು ಆಕಾಂಕ್ಷಿಗಳು, ಸಾಕಷ್ಟು ಸಮಸ್ಯೆ ಕೂಡ ಆಗಿದೆ. ಒಂದು ನೇಮಕಾತಿ ಸಂಖ್ಯೆ ಕೂಡ ಹೆಚ್ಚಳ ಮಾಡಿ ಮತ್ತೆ ನಿಮ್ಗೆ ಗೊತ್ತಿರೋಗೆ ಎಲ್ಲ ಕೂಡ 400 ಅಂಕಗಳಿಗೆ ಪರೀಕ್ಷೆ ಬರಬೇಕಾಗುತ್ತೆ. ಪೇಪರ್ 1, ಪೇಪರ್ 2, ಪೇಪರ್ 3 ಅದ್ರಲ್ಲಿ ಬದಲಾವಣೆ ಕೂಡ ಮಾಡಿ ಮತ್ತೆ ಇಂಗ್ಲಿಷ್ ಕಡ್ಡಾಯ ಮಾಡಿರೋದು, ಪ್ಲಸ್ ನಿಮಗೆ ಕ್ವಾಲಿಫಿಕೇಶನ್ ಅಲ್ಲಿ ಸಾಕಷ್ಟು ಸಮಸ್ಯೆ ಕೂಡ ಇದೆ. ಅದನ್ನು ಕೂಡ ವಿರುದ್ಧ ಕೂಡ ಮನವಿ ಕೊಟ್ಟಿದ್ದಾರೆ. ಸಾಕಷ್ಟು ಜನ ಆಕಾಂಕ್ಷಿಗಳು ಶಿಕ್ಷಣ ಇಲಾಖೆಗೆ ಭೇಟಿ ನೀಡಿದ್ದಾರೆ. ನೋಡೋಣ, ಇದು ಜಸ್ಟ್ ಡ್ರಾಫ್ಟ್ ಆಗಿರುತ್ತೆ. ನಂತರ ಫೈನಲ್ ನೇಮಕಾತಿ ಏನಾದ್ರು ಮಾಡ್ತಾರೆ ಅಂತ. ಮೈನ್ ಥಿಂಗ್ ಏಜ್ ರಿಲ್ಯಾಕ್ಸೇಷನ್ ಕೇಳ್ತಾ ಇದ್ದಾರೆ. ಏಜ್ ರಿಲ್ಯಾಕ್ಸೇಷನ್ ಕೂಡ ಸರಿಪಡಿಸ್ತದೆ ಅನ್ಕೋತೀನಿ. ಈಗ ಸುಮ್ಮನೆ ಒಬ್ಬರಿಗೆ ಒಂದು ರೀತಿ, ಒಂದು ಹುದ್ದೆಗಳಿಗೆ ಒಂದು ರೀತಿ ಮಾಡೋಕ್ಕಾಗೋದಿಲ್ಲ. ಎಲ್ಲರಿಗೂ ಕೂಡ ಒಂದೇ, ಎಲ್ಲರಿಗೂ ಕೂಡ ಒಂದೇ ಕಾನೂನು ಅಪ್ಲಿಕೇಬಲ್ ಆಗುತ್ತೆ. ನೀವು ಶಿಕ್ಷಕರ ನೇಮಕಾತಿಗೆ ಮಾತ್ರ ನಾವು ಏಜ್ ರಿಲ್ಯಾಕ್ಸೇಷನ್ ಕೊಡೋದಿಲ್ಲ ಅಂತ ಹೇಳಕ್ಕೆ ಅದು ಬರೋದಿಲ್ಲ. ಅದು ಇಶ್ಯೂ ಆಗುತ್ತೆ. ಕೋರ್ಟ್ಗೆ ಹೋದ್ರೆ ಕೋರ್ಟ್ ಕ್ಯಾಕರ್ಸಿ ಮಕ್ಕೋಗಿರ್ತದೆ ಸರ್ಕಾರಕ್ಕೆ. ಇದು ರಿಯಾಲಿಟಿ ಆಗಿರುತ್ತೆ. ಅದನ್ನು ಕೂಡ ನೋಡೋಣ, ಚೇಂಜಸ್ ಆಗುತ್ತೆ. ಇನ್ನು ಕೂಡ ಟೈಮ್ ಇದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.